ನೋಡಿ ಅಣ್ಣ, ಯಾರು ಯಾವಾಗ ಬ್ರದರ್ ಆಗ್ತಾರೋ, ಯಾರು ಯಾವಾಗ ಬ್ರದರಿಂದ ಕ್ಯಾನ್ಸಲೇಷನ್ ಆಗ್ತಾರೋ ನಮಗೆ ಗೊತ್ತಿಲ್ಲ. ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹುಶಃ ನೀವು ನಮಗೆ ಕೇಳಬಾರ್ದು. ಯಾಕೆಂದರೆ ಒಳಗಡೆ ಶಾಸಕರು ಯಾರಿಗೆ ಸಿಗ್ನೇಚರ್ ಹಾಕೊಂಡು ಕೂತಿದ್ದಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ, ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದು ಅಂತ ABC ಟೀಮ್ ಏನು ರಚನೆ ಆಗಿದೆ. ಬಹುಶಃ ಅಲ್ಲಿ AICC ಅಧ್ಯಕ್ಷರು ಅಥವಾ ಹೈಕಮಾಂಡ್ ಅಂತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಏನಾದ್ರು ಉಳಿದಿದ್ರೆ ಬಹುಶಃ ಅವರು ಇದಕ್ಕೆ ಉತ್ತರ ಕೊಡಬೇಕು. ಒಂದು ಕಡೆ ಮಾತೆತ್ತಿದ್ರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಡ್ತೇವೆ ಅಂದರು. ಆ ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇದೇ ಕಾಂಗ್ರೆಸ್ನ ಪಕ್ಷ. ರಾಜ್ಯದ ಜನತೆ ನೀವು ಗ್ಯಾರಂಟಿ ಕೊಡಿ ಅಂತ ಕೇಳಿರಲಿಲ್ಲ. ಆದರೆ ಅದು ನೀವೇನು ಮಾಡ್ತೀರಿ, ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಯಾವುದಾದ್ರೂ ಚುನಾವಣೆಗಳು ಹತ್ರ ಬಂದಂಥ ಸಂದರ್ಭದಲ್ಲಿ 2,000 ರೂಪಾಯಿನ ಹಿಡಿದಿಡ್ತೀರಿ, 4 ತಿಂಗಳದ್ದು ಹಾಕ್ತೀರಿ. ನೀವು ಪಾಪ ನಿಮ್ಮ ಕ್ಯಾಂಡಿಡೇಟ್ಗೆ ಖರ್ಚು ವೆಚ್ಚ ಕಮ್ಮಿ ಮಾಡಬೇಕಲ್ಲ, ಸರ್ಕಾರದ ಖಜಾನೆಯ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಕೃಷ್ಣಣ್ಣ ಅವ್ರು ಹೇಳ್ದಂಗೆ ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡು ಹೊರಡ್ತೀರಿ. ಬಟ್ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದ ಸಮಸ್ಯೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ದೇವೆ. ಸ್ವತಃ BBMP ಕಡೆಯಿಂದನೇ ಕನ್ಫರ್ಮೇಷನ್ಸ್ ಕೊಟ್ಟರು. 10,000 to 15,000 ಗುಂಡಿಗಳನ್ನ ಮುಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಅದಾದ್ರೆ ಇಲ್ಲಿವರೆಗೂ ಈ ಗುಂಡಿ ಅವಾಯ್ಡ್ ಮಾಡ್ತಕ್ಕಂಥದ್ದಕ್ಕೆ ಹೋಗಿ ಅದರಲ್ಲೂ ಪಾಪ 2 ವೀಲರ್ಸು ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, 500-600 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆ ಹೊಣೆಗಾರಿಕೆ ತಗೊಳ್ಬೇಕಾಗಿರ್ತಕ್ಕಂಥವ್ರು ಯಾರು? ರಾಜ್ಯ ಸರ್ಕಾರ. ಇವತ್ತು ಬೆಂಗಳೂರು ನಗರದಿಂದ ನಿಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಉತ್ಪಾದನೆ ಆಗಬೇಕಾದ್ರೆ, ಇಷ್ಟು ಟ್ಯಾಕ್ಸೇಷನ್ನ ಕಲೆಕ್ಟ್ ಮಾಡಿ, ಇಷ್ಟು ರಿಸೋರ್ಸ್ಫುಲ್ ಇರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲಿ, ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಅದಾದ್ರೆ ವರ್ಷಕ್ಕೆ 850 ಕೋಟಿ ರೂಪಾಯಿ ಆದಾಯ ಕಲೆಕ್ಟ್ ಮಾಡ್ತಾರೆ ಇವತ್ತು ಸರ್ಕಾರ. ನಿಮಗೆ ಗೊತ್ತಿದೆ, ನಾನೊಂದು ಪ್ರೆಸ್ ಮೀಟ್ ಮಾಡಿದೆ. ಬ್ಲ್ಯಾಕ್ ಬಕ್ ಕಂಪ್ನಿ CEO ಅವರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು. ಅವ್ರು ಹೇಳಿದ್ರು, ನಮ್ಮ ಕಂಪ್ನಿ ಎಂಪ್ಲಾಯೀಸು ರೆಗ್ಯುಲರಾಗಿ ಕಮ್ಯೂಟ್ ಮಾಡ್ತಾರೆ, ಸಮಸ್ಯೆಗಳಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಯಾವುದು, ರಸ್ತೆ ಯಾವುದು ಅಂತಕ್ಕಂಥ ಸಪ್ರೇಷನ್ ಅರ್ಥ ಆಗ್ತಾ ಇಲ್ಲ ನಮಗೆ.